ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಇಲ್ಲಿ ನೋಡಿ ನಾನು ಈ ಸ್ಟಿಚ್ಚನ್ನು ಹಾಕಿಬಿಟ್ಟು ಯಾವ ರೀತಿ ಎಂಬ್ರಾಯ್ಡಿಂಗನ್ನು ಮಾಡಿದ್ದೀನಿ ಅನ್ನೋದನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಮುಂದೆ ನೋಡ್ತಾ ಹೋಗೋಣ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ನಾರ್ಮಲ್ ನೀಡಲಿಂದ ಎಂಬ್ರಾಯ್ಡಿಂಗನ್ನು ಮಾಡಿದ್ದೀನಿ. ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಮತ್ತು ನೋಡಿ, ಶುಗರ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಮತ್ತು ನಾನು ಇಲ್ಲಿ ಜರಿ ಥ್ರೆಡ್ ಬಂದುಬಿಟ್ಟು ಸಿಲ್ವರ್ ಕಲರ್ನ ಯೂಸ್ ಮಾಡಿದ್ದೀನಿ. ಮತ್ತು ಯಾಕಂದರೆ ನನ್ನ ಹತ್ರ ಗೋಲ್ಡ್ ಕಲರ್ ಜರಿ ಥ್ರೆಡ್ ಮುಗ್ದು ಹೋಗಿತ್ತು, ಅದರಿಂದ ಸಿಲ್ವರ್ ಕಲರ್ ಇರೋದ್ರಿಂದ ಅದನ್ನೇ ಯೂಸ್ ಮಾಡಿಕೊಂಡು ನಾನು ನಿಮ್ಮೊಂದಿಗೆ ಎಂಬ್ರಾಯ್ಡಿಂಗ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಹೋಗ್ತಾ ಇದ್ದೀನಿ. ಬನ್ನಿ ನೋಡ್ತಾ ಹೋಗಿ ನಾನು ಯಾವ ರೀತಿ ಬೀಡ್ಸ್ನ ನಾರ್ಮಲ್ ನೀಡಲಿಂದ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿ ನೋಡ್ತಾ ಹೋಗಿ. ಹಾಗೆ ಇದುವರೆಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ಹೊಸ ಹೊಸ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ ನನಗೆ ಪ್ರೋತ್ಸಾಹ ಕೊಡ್ತಾ ಹೋಗಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್, ನಾನು ಮತ್ತೆ ಈಗ ಎಂಬ್ರಾಯ್ಡಿಂಗನ್ನು ಯಾವ ರೀತಿ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ನೋಡ್ತಾ ಹೋಗಿ. ನೋಡಿ, ಶುಗರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಗೋಲ್ಡ್ ಕಲರ್ ಶುಗರ್ ಬೀಡ್ಸ್ನ ತೊಗೊಂಡ್ಬಿಟ್ಟು ನಾನು ಇಲ್ಲಿ ಪೈಪಿಂಗ್ ಥರ, ಅಂದರೆ ಬಾರ್ಡರ್ ಹಾಕ್ತೀವಲ್ವ, ಅದೇ ರೀತಿ ಪೈಪಿಂಗ್ನ ನಾನು ಇಲ್ಲಿ ಹಾಕ್ತಾ ಹೋಗ್ತಾ ಇದ್ದೀನಿ. 3 ಬೀಡ್ಸ್ ತಗೊಂಡು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. 3 ಬೀಡ್ಸ್ ತೊಗೊಂಡಿದ್ರು ಕೂಡ ಫಸ್ಟ್ ಬೀಡ್ಸಲ್ಲಿ ನಾನು ಮತ್ತೆ ನೀಡಲ್ನ ರಿಟರ್ನ್ ತೊಗೊಂಡ್ಬಿಟ್ಟು ಮತ್ತೆ ಬೀಡ್ಸ್ನ ಹಾಕ್ಕೊತೀನಿ. ಯಾಕಂದರೆ ಟೈಟಾಗಿ ಕೂರುತ್ತೆ, ಇಲ್ಲಾಂದರೆ ಒಂಥರ ಚೆನ್ನಾಗಿ ಕಾಣಲ್ಲ ಬಾರ್ಡರ್ ಬಂದುಬಿಟ್ಟು. ಫ್ರೆಂಡ್ಸ್, ನಂತರ ನಾನು ಆರೆಂಜ್ ಕಲರ್ ಥ್ರೆಡ್ನ ತೊಗೊಂಡ್ಬಿಟ್ಟು, ಅಂದರೆ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ನ ತೊಗೊಂಡ್ಬಿಟ್ಟು ನಾನು ನಾಟ್ನ ಹಾಕ್ತಾ ಹೋಗ್ತಾ ಇದ್ದೀನಿ. ಅಂದರೆ ಕ್ರೋಶದಿಂದ ಹಾಕ್ತಾ ಇರೋದು, ಏರಿ ವರ್ಕ್ ಮಾಡ್ತೀವಲ್ವ ಕ್ರೋಶ, ಆ ಕ್ರೋಶದಿಂದ ಹಾಕ್ತಾ ಹೋಗ್ತಾ ಇದ್ದೀನಿ. ಎರಡೂ ಕಡೆ ಇದೇ ರೀತಿ ಹಾಕ್ತೀನಿ. ನೋಡಿ, ಈ ಥರ ಹಾಕಿದ್ದೀನಿ. ಎರಡೂ ಕಡೆ ಆರೆಂಜ್ ಕಲರಿಂದ ನಾನು ಇದು ಹಾಕಿದ್ದೀನಿ, ಚೈನ್ ಡಿಸೈನ್ನ ಹಾಕಿದ್ದೀನಿ. ನಂತರ ನೋಡಿ, ನಾನು ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ತೋರಿಸಿದ್ನಲ್ವ ಫ್ರೆಂಚ್ ನಾಟ್ನ, ಆ ಫ್ರೆಂಚ್ ನಾಟನ್ನು ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ಯಾವ ರೀತಿ ಹಾಕೋದಂತ ಫಸ್ಟಲ್ಲೇ ನೋಡಿದ್ದೀರಾ. ಈಗ ನಾನು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 5 ಎಳೆ ದಾರನ ತೊಗೋಬೇಕು. 5 ಎಳೆ ದಾರ ತೊಗೊಂಡ್ಬಿಟ್ಟು ನಾವು ನೀಡಲಲ್ಲಿ ಹಾಕ್ಕೊಂಡು ನಾನು ಹಾಕ್ತಾಯಿದ್ದೀನಿ ನೋಡಿ. ಆ ಥರ ನಾಟ್ನ ಹಾಕ್ತಾ ಹೋಗಬೇಕು. ಈ ನಾಟ್ ಹಾಕಬೇಕಾದ್ರೆ ನಾವು ನೀಡಲ್ ತೊಗೊಂಡಿರ್ತೀವಲ್ವ, ನೀಡಲ್ಲ ಸುತ್ತಲೂ ಕೂಡ ನಮಗೆ ಎಷ್ಟು ರೌಂಡ್ ಸುತ್ತಬೇಕು ಅನಿಸುತ್ತೆ, ಅಂದರೆ 5 ರೌಂಡ್ ಆಗಿರ್ಬೋದು, 6 ರೌಂಡ್ ಆಗಿರ್ಬೋದು. ಇಲ್ಲ ನಮಗೆ ದಪ್ಪ ಇರೋ ನಾಟ್ ಬೇಕು, ಫ್ರೆಂಚ್ ನಾಟ್ ಅಂತ ಅಂದರೆ ಒಂದು 12 ರೌಂಡ್ ಸುತ್ತಕೊಂಡ್ರೂ ಪರವಾಗಿಲ್ಲ, ದಪ್ಪ ಇರೋದು ಬರುತ್ತೆ. ನಾನು 5 ರೌಂಡ್ ಸುತ್ತಿದ್ದೀನಿ. 5 ರೌಂಡ್ ಸುತ್ತಬಿಟ್ಟು ನೀಡಲ್ನಾಗೆ ಇಲ್ಲಿ ನೋಡಿ ಬ್ಲೌಸ್ನ ಬ್ಯಾಕ್ ಸೈಡ್ ಹಾಕ್ತೀನಿ. ಇಲ್ಲಿ ನೋಡಿ ಹಾಕ್ತಾಯಿದ್ದೀನಲ್ವ, ಹೀಗೆ ಬ್ಯಾಕ್ ಸೈಡ್ನ ಎಳಿತೀನಿ. ಎಳೆದ ನಂತರ ಮೇಲೆ ಥ್ರೆಡ್ನ ನಾನು ಟೈಟಾಗಿ ಹಿಡ್ಕೊತೀನಿ. ಯಾಕಂತಂದರೆ ಸಡನ್ಲಿ ಬಿಟ್ಟುಬಿಟ್ರೆ ಅದು ನಾಟ್ ಆಗಲ್ಲ, ಅಲ್ಲೇ ಗಂಟಾಗಿಬಿಡುತ್ತೆ ದಾರ ಎಲ್ಲ. ಅದರಿಂದ ನಾನು ಹೇಳ್ತಿದ್ದೀನಿ. ಇಲ್ಲಿ ನೋಡಿ, ಈ ಥರ ಸುತ್ತಕೊಂಡು ಕೆಳಗಡೆ ಎಳ್ಕೋಬೇಕು ನೀಡಲ್ನ, ಮತ್ತು ಥ್ರೆಡ್ನ ನಾವು ಮೇಲ್ಗಡೆ ಟೈಟಾಗಿ ಹಿಡ್ಕೋಬೇಕು. ಆಗ ಅದು ನಾಟ್ ಆಗುತ್ತೆ, ಫ್ರೆಂಚ್ ನಾಟು.
ನೋಡಿ ಫ್ರೆಂಡ್ಸ್, ಲಾಸ್ಟ್ ಎಂಡಲ್ಲಿ ಈ ಥರ ಬಂದಿದೆ ಫ್ಲವರ್ಸ್ ಎಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯಿತು ಇಲ್ಲ ಅಂತ ಹೇಳಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನನಗೆ. ನಂತರ ನೋಡಿ, ಇಲ್ಲಿ ಬೀಡ್ಸ್ ವರ್ಕ್ ಮಾಡಿರೋದು, ಬರೀ ಬೀಡ್ಸಿಂದ ಅಷ್ಟೇ ವರ್ಕ್ ಮಾಡಿರೋದು. ಇಲ್ಲಿ ಯಾವುದೇ ಥ್ರೆಡ್ ಯೂಸ್ ಮಾಡಿಲ್ಲ, ಜರಿ ಥ್ರೆಡ್ ಮಾತ್ರ ಇಲ್ಲಿ ಬೀಡ್ಸ್ನ ಹಾಕ್ಲಿಕ್ಕಂತ ಹೇಳಿ. ನಾರ್ಮಲ್ ನೀಡಲಿಂದನೂ ಮಾಡ್ಬೋದು, ಅಥವಾ ನಾವು ಈ ಏರಿ ವರ್ಕ್ ನೀಡಲ್ ಇರ್ತಾವಲ್ವ, ಈ ನೀಡಲಿಂದನೂ ಕೂಡ ಮಾಡ್ಬೋದು. ಇದು ಹೇಗಿದೆ ಅಂತ ಹೇಳಿ ಇದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ? ಈ ಬ್ಲೌಸ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ? ತುಂಬ ಫಿನಿಶಿಂಗ್ ಆಗಿ ಬಂದಿದೆ. ಮತ್ತು ಈ ಥರ ಏನಾದರೂ ವರ್ಕ್ ಇರೋ ಬ್ಲೌಸ್ಗಳಿಗೆ ನಾವು ಈ ಥರ ಸಿಂಪಲ್ಲಾಗಿ ಬೀಡ್ಸನ್ನೇ ಯೂಸ್ ಮಾಡಿ ಹಾಕಿದರೆ ಎದ್ದು ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಮತ್ತು ಡೋರಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸ್ಟಿಚ್ ಮಾಡಿದ ಮೇಲೆ ನಿಮಗೆ ಶೇರ್ ಮಾಡಿರುವಂಥ ಬ್ಲೌಸ್ ಇದು.